ಯಾಕಂದ್ರೆ ನೀವು ಅಲ್ಲಿ ಓದಿಲ್ಲ ಅನ್ಸುತ್ತೆ ಅಲ್ಲ, ಅಲ್ಲಾರು ಹೋಗಿಲ್ಲ ಅನ್ಸುತ್ತಲ್ಲ ಹಳೆ ಬಿಲ್ಡಿಂಗಲ್ಲಿ ಎಲ್ಲ ಇಲ್ಲೇ ಹೊಸ ಬಿಲ್ಡಿಂಗಲ್ಲಿ ಇದ್ರಿ ಅನ್ಸುತ್ತೆ. ಏನೋ ಮಳೆ ಗಿಳೆ ಬಂದಿದ್ರೆ ನಿಮ್ಗೆ ಪಾಠ ಮಾಡೋ ಸೌಂಡೇ ಕೇಳಿಸ್ತಿಲ್ಲ. ಅದನ್ನ 2 ಸತಿ ರಿಪೇರಿ ಮಾಡಿಸಿ ಅಂಚಲ್ಲಿತ್ತು, ಅಂಚಿಂದ ಶೀಟು. ಬಹುಶಃ 40 ವರ್ಷ ಆಯ್ತಣ್ಣ ಪಿ ಯು ಕಾಲೇಜು, 35 ವರ್ಷ ಆಯ್ತು. ಹಾಂ, 50 ವರ್ಷ. 50 ವರ್ಷ ಕಟ್ಟಡದಲ್ಲಿ ಇಲ್ಲಿ ಇರ್ತಕ್ಕಂಥ ಮಾಸ್ಟ್ರು ಓದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಕೂತಾಗ ಹೇಳ್ತೀವಿ ಸರ್, ನಾವು ಇಲ್ಲಿ ಫಂಕ್ಷನ್ ಮಾಡಿದ್ರೆ ಇಲ್ಲಿ ಕೂರಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಸ್ಟೂಡೆಂಟ್ಸ್ಗಳು ಇಲ್ಲಿ ನಾವು ಓದ್ತಾ ಇದ್ದು. ಕಡಿಮೆ ಅಂದರು 1-1.5 ಸಾವಿರಕ್ಕಿಂತ ಹೆಚ್ಚಿನ ರೀತಿ ಸ್ಟೂಡೆಂಟ್ಸು ನಾವು ವ್ಯಾಸಂಗ ಮಾಡ್ತಿದ್ವಿ. ಅದೇ ನಾವು ಸರ್ಕಾರದಲ್ಲಿ ಒಂದು ತಪ್ಪು ಮಾಡ್ಬಿಟ್ಟು, ಈಗ ಬಸ್ ಬಗ್ಗೆ ಸರ್ ಹೇಳಿದ್ರು ಮಾತಾಡ್ಬೇಕಾದ್ರೆ, ಯಾರು ನಮ್ಮ ಶ್ರೀನಿವಾಸ್ ಸರ್ ಅಲ್ಲ, ಸಂತೋಷ್ ಸರ್ ಅವರು ಹೇಳಿದ್ರು ನಮ್ಮ ಕಾಲೇಜ್ಗೆ ಬಸ್ ಇಲ್ಲ ಸರ್ ಅಂತ. ಬಹುಶಃ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇದೊಂದೇ ಪಿ ಯು ಕಾಲೇಜ್ ಇದ್ದಿದ್ರೆ ಆ ಸಮಸ್ಯೆ ಇರ್ತಿರ್ಲಿಲ್ಲ ಅಂತ ಅನಿಸ್ತದೆ. ನಾವು ಡಿವೈಡ್ ಮಾಡ್ಬಿಟ್ಟು ಅಂತ್ರಸಂತೆ, ಒಂಬ್ರುಗಳ್ಳಿ, ಬೀಚ್ನಳ್ಳಿ, ಯಾತಕ್ಕೋಸ್ಕರ ಅಂದರೆ ಅಲ್ಲಿರೋ ಮಕ್ಕಳು ಡ್ರಾಪ್ ಔಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರದವರು ಹೆಚ್ಚಿನ ರೀತಿ ಹೋಬಳಿವಾರು ಪಿ ಯು ಕಾಲೇಜ್ನ ಮಾಡತಕ್ಕಂಥ ಅವಕಾಶ ಕೊಟ್ಟರು. ಅಕಸ್ಮಾತ್ ಅಲ್ಲೇನಾದ್ರು ಅವಕಾಶ ಸಿಗಲಿಲ್ಲ ಅಂದರೆ ಇಲ್ಲಿ ಕೂತ್ಕೊಳ್ಳೋ ಮಕ್ಳಿಗೆ ಜಾಗ ಇರ್ತಿರಲಿಲ್ಲ. ಅಷ್ಟು ಜನ ಎಲ್ಲ ಊರ ಮಕ್ಳುಗಳು ಇಲ್ಲೇ ಓದ್ತಿದ್ರು ಅಂತ ಅನಿಸುತ್ತೆ. ಅದರಿಂದ ನಾವು ಎಲ್ಲಿ ಮಕ್ಳುಗಳು ಡ್ರಾಪ್ ಆಗಬಾರ್ದು, ಊರಿಗೊಂದು ಶಾಲೆ, ಹೋಬಳಿಗೊಂದು ಕಾಲೇಜು, ಈ ರೀತಿ ನಮ್ಮ ಸರ್ಕಾರಗಳು ಹೊಸ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಇದು ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅಂತ ಒಂದು ಪ್ರಯತ್ನವನ್ನು ಪಟ್ಟು ಇವತ್ತು ಕಾಲೇಜು, ಒಂದು ಪಿ ಯು ಕಾಲೇಜು, ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪಿ ಯು ಕಾಲೇಜ್ ಇದು. 50 ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು, ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಡೇಟ್ಗಳು ಚೇಂಜ್ ಆಗಿರೋ ಕಾರಣದಿಂದ ಅದು ವ್ಯತ್ಯಾಸ ಆಯಿತು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹಳೆ ವಿದ್ಯಾರ್ಥಿಗಳ ಒಂದು ಸಂಘಟನೆ ಮುಖಾಂತರ ನಾನು ಇರ್ತಕ್ಕಂಥ ಯಾರ್ಯಾರು ಇಲ್ಲಿ ಓದಿದ್ದಾರೆ ಒಂದು ಕಾರ್ಯಕ್ರಮ ಮಾಡಬೇಕು. ನೀವು ಯಾರ್ಯಾರು ಓದಿದ್ದೀರಿ ಎಲ್ಲರೂ ಸೇರಿ ನಿಮಗೂ ಕಾರ್ಯಕ್ರಮಕ್ಕೆ ಒಂದು ಸನ್ಮಾನ ಮಾಡಿ, ವಿದ್ಯಾರ್ಥಿಗಳ ಒಂದು ಸಂಘವನ್ನು ಮಾಡಿ, ನಂತರ ಇಲ್ಲಿ ಏನೇನು ಸವಲತ್ತುಗಳಿರ್ಬೋದು, ಒಂದು ಒಳ್ಳೆ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ 100ಕ್ಕೆ 100 ಮುಂದಿನ ದಿನಗಳಲ್ಲಿ ಈ ದಸರಾ ಟೈಮಲ್ಲಿ ಬಹುಶಃ ನಾವು ಮಾಡುವಂತ ಅಂದ್ಕೊಂಡಿದ್ದೀವಿ. ದಸರಾ ಸಮಯಕ್ಕೆ ಯಾರು ಒಂದು ಒಳ್ಳೆ ಒಂದು ಫಿಲಮ್ ಆ್ಯಕ್ಟರ್ ಇರ್ಬೋದು, ಜೊತೆಗೆ ಒಂದು ಒಳ್ಳೆ ಎಜುಕೇಷನ್ ಮಿನಿಸ್ಟ್ರುಗಳನ್ನ ಕೂಡ ತಂದು ಇಲ್ಲಿ ಕರ್ತಂದು ಒಂದು ಕಾರ್ಯಕ್ರಮವನ್ನು ಮಾಡೋಣ. ಯಾಕಂದರೆ 50 ವರ್ಷ ಒಂದು ಪಿ ಯು ಕಾಲೇಜ್ಗೆ ಒಂದು ಇತಿಹಾಸ ಇರತಕ್ಕಂಥ ಒಂದು ಕಾಲೇಜು. ಅದರಿಂದ ಬಹುಶಃ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು CET ಸೆಂಟರ್ನ ಇವತ್ತು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು CET ಸೆಂಟರ್ ಯಾವ್ದಾದ್ರು ನಡೆದಿರ್ತಕ್ಕಂಥ ಕಾಲೇಜು ಯಾವ್ದಾದ್ರು ಇದ್ದರೆ ಅದು ನಮ್ಮ ಎಚ್ ಡಿ ಕೋಟೆ ಪಿ ಯು ಕಾಲೇಜು ಅಂತ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ಕೂಡ ಅದನ್ನು ಪ್ರಯತ್ನ ಮಾಡಿಲ್ಲ. ಒಂದು ಪ್ರಯತ್ನವನ್ನು ಮಾಡಿ ಎಚ್ ಡಿ ಕೋಟೆಯಲ್ಲಿ CET ಪರೀಕ್ಷೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ಅದರಿಂದ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ನಮ್ಮ ತಾಲೂಕಿಗೆ ಏನಾದ್ರು ಒಂದು ಒಳ್ಳೆ ಹೆಸರು ರಾಜ್ಯದಲ್ಲಿ ಬರ್ತದೆ ಅಂತ ಅಂದರೆ ಶಿಕ್ಷಣ. ಯಾಕಂದರೆ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿಗಳು ಜೀವನ ರೂಪಿಸ್ಕೊಂಡು ತಾವು ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಈಗ ಆಲ್ರೆಡಿ ಹಲವಾರು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಬೆಂಚ್ಗಳ ಬಗ್ಗೆ 150 ಬೆಂಚ್ ಬೇಕು, ಆದರ್ಶ ಸ್ಕೂಲ್ಗೆ 50, ಇಲ್ಲಿಗೆ 100. ಮತ್ತು ಲ್ಯಾಬ್ ಬಗ್ಗೆ ನಾನು ಇನ್ನೂ ಕರೆಕ್ಟಾಗಿ ನೋಡಿಲ್ಲ. ಊಟ ಆದ ನಂತರ ಲ್ಯಾಬ್ನ ನಾನು ವಿಸಿಟ್ ಮಾಡ್ತೀನಿ. ಲ್ಯಾಬ್ಗೆ ಫಿಸಿಕ್ಸ್ ಲ್ಯಾಬ್ಸ್ ಇರ್ಬೋದು, ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು, ಎರಡೂ ಕೂಡ ಬಯೋಲಾಜಿಕಲ್ ಲ್ಯಾಬ್ ಕೂಡ ವಿಸಿಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿಗೆ ಏನೇನೇನು ಕೊಡಬೇಕು, ಮೆಟೀರಿಯಲ್ಸ್ ಕೊಡಬೇಕು, ಅದನ್ನು ನಮ್ಮ ಲಯನ್ಸ್ ಕ್ಲಬ್ ಅವರು ಕೂಡ ಇದ್ದಾರೆ, ಭಾಸ್ಕರಣ ಅವರು, ಅವ್ರಿಗೆ ಒಂದು ಏನಾದ್ರು ತೆಗೆದುಕೊಡೋಕ್ಕೆ ಒಂದು ಪ್ರಯತ್ನ ಮಾಡೋಣ. ಜೊತೆಗೆ ಕೆಲವೊಂದು ನಮ್ಮ ತಾಲೂಕಿನ ರೆಸಾರ್ಟ್ಸ್ಗಳು ಇದ್ದಾರೆ, ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಯಾವ್ಯಾವ ಪಿ ಯು ಕಾಲೇಜ್ಗೆ ಏನೇನು ಅವ್ರ ಕೈಲಾಗಿರ್ತಕ್ಕಂಥ ಸಹಾಯ, ಯಾಕಂದರೆ CSR ಫಂಡ್ಸು ನಮ್ಮ ರೆಸಾರ್ಟ್ಸ್ ಅವ್ರ ಹತ್ರನೂ ಕೂಡ ಇರ್ತದೆ, ಅವ್ರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಕಾಲೇಜ್ಗೆ ಬೆಂಚ್ ಇರ್ಬೋದು, ಡೆಸ್ಕ್ ಇರ್ಬೋದು, ಮತ್ತು ಲ್ಯಾಬ್ಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ಗಳಿರ್ಬೋದು, ಇದನ್ನು ತೆಗೆದು ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಸೂಚನೆಯನ್ನು ಕೊಟ್ಟು ಎಲ್ಲ ಪಿ ಯು ಕಾಲೇಜ್ ಅವ್ರದ್ದು ಒಂದು ಮೀಟಿಂಗ್ ತೆಗೆದುಕೊತೀನಿ. ಇದಾದ ನಂತರ ಕಾರ್ಯಕ್ರಮ ಊಟ ಆದ ನಂತರ ಎಲ್ಲ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆ 1 ಅವರು ಮೀಟಿಂಗ್ ಮಾಡ್ತೀನಿ. ಯಾಕಂದರೆ ಮಕ್ಳುಗಳ್ದು ಸ್ಟ್ರೆಂತ್ ಒಂದು ಕಡಿಮೆ ಆಗ್ತೈತೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಯಾಕಂದರೆ ಪಿ ಯು ಕಾಲೇಜ್ಗೆ ಅಡ್ಮಿಷನ್ಗಳು ಕಡಿಮೆ ಆಗ್ತಿದೆ. ಕೆಲವೊಂದು ಪ್ರಿನ್ಸಿಪಲ್ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದೀರಿ. ಯಾಕಂದರೆ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಪ್ರಯತ್ನ. ಅದಕ್ಕೆ ಏನು ಶಕ್ತಿ ತುಂಬಬೇಕೋ ಖಂಡಿತವಾಗ್ಲೂ ಅದಕ್ಕೆ ಶಕ್ತಿಯನ್ನು ನಾವು ತುಂಬ್ತಾ ಇದ್ದೀವಿ.
ಮಕ್ಳುಗಳು ಡ್ರಾಪ್ ಔಟ್ ಆಗಬಾರ್ದು. ಯಾಕಂದರೆ ಮಕ್ಳುಗಳು 400 ಇರೋರು 200 ಆಗ್ತಾ ಇದ್ದಾರೆ, 200 ಇರೋರು 80 ಜನ ಆಗ್ತಾ ಇದ್ದಾರೆ. ಅದು ಬರ್ತಾ ಬರ್ತಾ ಕಡಿಮೆ ಆಗಬಾರ್ದು. ಮಕ್ಳುಗಳು PU ಕಾಲೇಜಿನಲ್ಲಿ ಓದಬೇಕು, ಆಮೇಲೆ ಡಿಗ್ರಿ ಕಾಲೇಜ್ಗೆ ನಾವು ಸ್ಟ್ರೆಂತ್ ಡೌನ್ ಮಾಡೋಕ್ಕಾಗ್ತದೆ. ಇಲ್ಲಿ ಸೈನ್ಸ್ ಲ್ಯಾಬ್ ಓಪನ್ ಮಾಡಿದ್ದೀವಿ, ಇನ್ನೂ ಎಷ್ಟು ಜನ ಅಡ್ಮಿಷನ್ ಆಗಿದ್ರೆ ಗೊತ್ತಿಲ್ಲ ನನಗೆ. PCMB ಎಷ್ಟು ತೊಗೊಂಡಿದ್ದಾರೆ, PCMC ತೊಗೊಂಡಿದ್ದಾರೆ, PCMC ಎಷ್ಟು ಜನ ತೊಗೊಂಡಿದ್ದಾರೆ ನೋಡಬೇಕು. ಅದರಿಂದ ಇವೆಲ್ಲವನ್ನು ಕೂಡ, ಯಾಕಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಭಾಳ ಪ್ರಯತ್ನ ಪಟ್ಟು 224 ಕಾನ್ಸ್ಟಿಟ್ಯೂನ್ಸಿ ಇರ್ತದೆ. ಒಂದ್ಸತಿ PU ಕಾಲೇಜು ಬಿಲ್ಡಿಂಗ್ಗಳು ಸ್ಯಾಂಕ್ಷನ್ ಆಗೋದು ಬರೀ 30ಕ್ಕೆ ಮಾತ್ರ. ಇಡೀ ರಾಜ್ಯದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಇರ್ತದೆ. ಒಂದು ವರ್ಷಕ್ಕೆ 60 PU ಕಾಲೇಜ್ಗೆ ಬಿಲ್ಡಿಂಗ್ಗಳು ಕೊಡ್ತಾರೆ ಹೊರತು ಇನ್ನು ಕೊಡಲ್ಲ. ಅದನ್ನ ಇನ್ನೊಂದು ವರ್ಷಕ್ಕೆ ಬಜೆಟ್ನಲ್ಲಿ ಹಾಕ್ತಾರೆ. ಈ ರೀತಿ ನಾವಿರೋ ಪ್ರಯತ್ನಕ್ಕೆ ನಾವು ಏನೇನೋ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೋಗಿ ಕೂತ್ಕೊಂಡು ಮಾಡೋದಕ್ಕೆ ಇವೆಲ್ಲ ಬರೋದು. ನಾವು ಕೂತು ಮಾತಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ 30-40 ವರ್ಷದಿಂದ ಬಿಲ್ಡಿಂಗೇ ಆಗಿರಲಿಲ್ಲ. ಇವತ್ತು HD ಕೋಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಾನು ಕಷ್ಟಪಟ್ಟು 2018ರಿಂದ 2026ವರೆಗೂ ಇಲ್ಲಿವರೆಗೂ ಕೂಡ 140, 150 ಸುಮಾರು 30 ಕೋಟಿ ಹೆಚ್ಚಿನ ರೀತಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು 150, 160 ಹೊಸ ಕೊಠಡಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ತಾಲೂಕಲ್ಲಿ ನಾವು ಮಾಡಿದ್ದೀವಿ. ಇವತ್ತು ಅಂಚಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ಸಾರಿಸಿ ಆಗಬೇಕು ಅಂತ ಪ್ರಯತ್ನವನ್ನು ನಾವು ಪಟ್ಟಿದ್ದೀವಿ. ಈ ಥರ ಎಜುಕೇಷನ್ಗೆ ಅತಿ ಹೆಚ್ಚು ನಾವು ಒತ್ತನ್ನು ಕೊಡ್ತಿದ್ದೀವಿ. ನೆನ್ನೆನೂ ಕೂಡ ಡಿಗ್ರಿ ಕಾಲೇಜು ಸರಗೂರಲ್ಲಿ ಬಿಲ್ಡಿಂಗ್ನ ನಾವು ಉದ್ಘಾಟನೆಯನ್ನು ಮಾಡಿದ್ದೀನಿ. ಇವತ್ತಿಗೂ ಕೂಡ ಇಲ್ಲಿ 2.25 ಕೋಟಿ ರೂಪಾಯಿ ಬಿಲ್ಡಿಂಗು ಡಿಗ್ರಿ ಕಾಲೇಜಲ್ಲೂ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಯಾವುದೇ ಸರ್ಕಾರಗಳಾಗಲಿ ಪ್ರತಿನಿಧಿಗಳಾಗಲಿ ನಾವು ಶಿಕ್ಷಣಕ್ಕೆ ಅತಿ ಹೆಚ್ಚು ನಾವು ಫಸ್ಟು ಪ್ರಾಮಾಣಿಕತೆಯನ್ನು ನಾವು ಕೊಡಬೇಕು. ಜೊತೆಗೆ ಆಮೇಲೆ ಹೆಲ್ತ್ ಬಗ್ಗೆ ನಾವು ಪ್ರಾತಿನಿಧ್ಯವನ್ನು ನಾವು ಕೊಡಬೇಕಾಗ್ತದೆ. ಇವೆಲ್ಲ ಶಿಕ್ಷಣ ಅನ್ನೋದು ಭಾಳ ಮುಖ್ಯ ಇವತ್ತಿನ ಒಂದು ಸಂದರ್ಭದಲ್ಲಿ. ತಾವೆಲ್ಲರೂ ಕೂಡ ಭಾಳ ಚೆನ್ನಾಗಿ ಓದಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾವು ಮನವಿ ಮಾಡಿ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಮ್ಮ ತಾಲೂಕಿಗೆ ಅಧಿಕಾರಿಗಳಾಗಿ ಬರಲಿ ಅನ್ನೋದು ಕೂಡ ನನ್ನ ಆಸೆನೂ ಕೂಡ. ತಾವು ಕೂಡ ತಾಲೂಕಿಗೆ ಉನ್ನತ ಅಧಿಕಾರಿಯಾಗಿ ಬರಲಿ ಅಂತ ಶುಭ ಹಾರೈಸಿ, ನಿಮ್ಗೆ ಏನೇ ಖಂಡಿತವಾಗ್ಲೂ ಈ ಕಾಲೇಜ್ಗೆ ಏನು ಸಹಕಾರ ಬೇಕೋ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.